ಎಲ್ರಿಗೂ ನಮಸ್ತೆ. ಮೇಡಮ್ ಅವಾಗ್ಲಿಂದ ರಿಪೀಟಿವ್ ಆಗಿ ಹೇಳ್ತೀರಾ 25th ಅಂತ. ಅದ್ರೊಂದು ಸ್ಮಾಲ್ ಚೇಂಜಸ್ ಏನು ಅಂತಂದ್ರೆ 24th ಪ್ರೀಮಿಯರ್ ಶೋಸ್ ಇರುತ್ತೆ ಬಹಳಷ್ಟು ಕಡೆ. ಮೋಸ್ಟ್ ಪ್ರಾಬಲಿ ನಾಳೆ ಬೆಳಗ್ಗೆ 11 ಗಂಟೆ 10:57 ಸಮಯಕ್ಕೆ ಶೋಸ್ ಎಲ್ಲ ಓಪನ್ ಆಗುತ್ತೆ. ಬೆಳಗ್ಗೆ ಸಿಂಗಲ್ ಸ್ಕ್ರೀನ್ಸ್ ನ ಓಪನ್ ಮಾಡ್ತೀವಿ, ಈವ್ನಿಂಗ್ ಮಲ್ಟಿಪ್ಲೆಕ್ಸಸ್ ಓಪನ್ ಆಗುತ್ತೆ. 45 ಬಗ್ಗೆ ಸ್ಪೆಷಲ್ ಆಗಿ ಮಾತಾಡಬೇಕು ಅಂತಂದ್ರೆ, ಸರ್ ಕತೆ ಕೇಳಿ ಸಿನಿಮಾ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಮೇಶ್ ರೆಡ್ಡಿ ಸರ್ ಫೋನ್ ಮಾಡಿದ್ರು. ಒಂದು ಸಿನಿಮಾ ಅನ್ಕೊಂಡಿದ್ದೀನಪ್ಪ, ಮಲ್ಟಿ ಸ್ಟಾರರ್ ಮಾಡ್ತಾ ಇದ್ದೀನಿ, ಇಷ್ಟು ಬಡ್ಜೆಟ್ ಅನ್ಕೊಂಡಿದ್ದೀನಿ ಅಂತಂದ್ರು. ಇದೆಲ್ಲ ಓಕೆ ಸರ್, ಡೈರೆಕ್ಟರ್ ಯಾರು ಅಂತ ಕೇಳಿದೆ ನಾನು. ಅರ್ಜುನ್ ಜನ್ಯ ಅವ್ರ ಜೊತೆ ಮಾಡ್ತಾ ಇದ್ದೀನಿ ಅಂತಂದ್ರು. ನಾನು ಕೇಳಿದೆ, ಸರ್ ಫಸ್ಟ್ ಸಿನಿಮಾ ಓಕೆನಾ, ಮಲ್ಟಿ ಸ್ಟಾರರ್ ಇಷ್ಟು ಜನ ತಗೋತಿದ್ದೀರಾ? ನಾನು ಹೇಳಿದ್ದೇನು ಹೇಳಲ್ಲ ಸರ್, ನೀವೇನು ಹೇಳಿದ್ರೆ ಅದನ್ನ ಮಾತ್ರ ಹೇಳ್ತೇನೆ ಅಷ್ಟೇನೆ. ಇಷ್ಟು ಹೈ ಬಡ್ಜೆಟ್ ಅಲ್ಲಿ ಮಾಡ್ತಿದ್ದೀನಪ್ಪ ಅಂತಂದ್ರು. ಸರ್ ಓಕೆನಾ ಎಲ್ಲ ಯೋಚನೆ ಮಾಡಿದ್ದೀರಾ ಅಂತ? ಇಲ್ಲಪ್ಪ, ನನ್ನ ಕತೆ ತುಂಬಾ ಇಷ್ಟ ಆಗಿದೆ, ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತಂದ್ರು. ಅವ್ರು ಅವತ್ತೇನ್ ಬಡ್ಜೆಟ್ ಹೇಳಿದ್ರು, ಇವತ್ತು ಏನ್ ಬಡ್ಜೆಟ್ ಆಗಿದೆ, ಇಟ್ ಈಸ್ 1:3. ಅವ್ರು ಅವತ್ತೇ ಅವ್ರು ಫಸ್ಟ್ ದಿನ ಹೇಳಿದಾಗ್ಲೇನೆ ಅದು ವೆರಿ ಹೈ ಬಡ್ಜೆಟ್. ಬಟ್ ಆ ಸಿನಿಮಾನ ನನ್ನ ಪ್ರಕಾರ ಡೈರೆಕ್ಟರ್ ಎಷ್ಟು ನಂಬಿದ್ರು ಅದಕ್ಕಿಂತ ಹೆಚ್ಚು ರೆಡ್ಡಿ ಸರ್ ನಂಬಿದ್ದಾರೆ ಇವತ್ತಿಗೂ ಸಹ. ಅದಲ್ದಲ್ಲೇ ನಾವೇನಾದ್ರೂ ಪ್ರಶ್ನೆ ಮಾಡೋರು ಒಂದೇ ಹೇಳೋದು, ಒಂದ್ ಕೆಲಸ ಮಾಡಪ್ಪ, ನಾಳೆ ಮನೆಗೆ ಬಂದ್ಬಿಟ್ಟು ಸಿನಿಮಾ ನೋಡು ಅಂತ ಅಷ್ಟೇನೆ. ಸೊ ಅಷ್ಟು ಕಾನ್ಫಿಡೆಂಟ್ ಆಗಿ ಇದಾರೆ. ನೋಡಿದಾಗ ನಮಗೂ ಸಹ ಅಷ್ಟೇ ಕಾನ್ಫಿಡೆನ್ಸ್ ಬಂತು. ಎಸ್ಪೆಷಲಿ ಆ ಲಾಸ್ಟ್ 20-25 ಮಿನಿಟ್ಸ್ ಅಂತೂ ಮ್ಯಾಜಿಕಲ್ ಆಗಿರುತ್ತೆ. ಸೊ ಎಲ್ಲರೂ ಸಹ 24th ಪ್ರೀಮಿಯರ್ ಶೋ ಇಂದ 25th ನಾರ್ಮಲ್ ಶೋ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಥಿಯೇಟರ್ಗೆ ಬಂದು ದಯಮಾಡಿ ಈ ಸಿನಿಮಾನ ನೋಡಿ ಎಲ್ಲರೂ ಹಾರೈಸಿ. ಥ್ಯಾಂಕ್ ಯು. ಸರ್, ಎರಡು ದೊಡ್ಡ ಸಿನಿಮಾ ಬಂದಾಗ ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಥಿಯೇಟರ್ಸ್ನ ಇಬ್ರು ಹಂಚ್ಕೋಬೇಕಾಗತ್ತೆ. ಆ ತರದಲ್ಲಿ ನೋಡಿದಾಗ ನಿಮ್ಗೆ ಆಲ್ಮೋಸ್ಟ್ ಲೈಕ್ 175 to 180 ಸೆಂಟರ್ಸ್ ಈ ಥಿಯೇಟರ್ ಬರುತ್ತೆ ಸರ್. ಅಂದ್ರೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಷ್ಟೊಂದು, ಓನ್ಲಿ ಇನ್ ಕರ್ನಾಟಕ. ಅಲ್ಲ, ಫ್ಯಾನ್ ಶೋ ಅಲ್ಲ ಸರ್, ಪ್ರೀಮಿಯರ್ ಶೋ 24th ಈವ್ನಿಂಗ್ ಇರುತ್ತೆ. ನಿಮಗೆ ಪೋಸ್ಟ್ 7 o'clock ಶೋಸ್ ಇರುತ್ತೆ ಸರ್. ಥ್ಯಾಂಕ್ ಯು. ಮಾರ್ನಿಂಗ್ ಇಲ್ಲ ಸರ್, ನಾರ್ಮಲ್ 10:30 ಶೋಸ್ ಇರುತ್ತೆ. ಪ್ರೀಮಿಯರ್ ಶೋಸ್ ಮಾತ್ರ ಪ್ರೀವಿಯಸ್ ಡೇ 7:30 ಸ್ಟಾರ್ಟ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಶೋಸ್ ಇಲ್ಲ, ಇಟ್ಸ್ ನಾರ್ಮಲ್ 10:30. ಅದಕ್ಕೆ ಹಿಂದಿನ ದಿನನೇ ಮಾಡ್ತಿದೀವಲ್ಲ ಸರ್, 7:30ಗೆ ಸಿಂಗಲ್ ಸ್ಕ್ರೀನ್ಸ್ ಇರುತ್ತೆ, ಮಲ್ಟಿಪ್ಲೆಕ್ಸಸ್ ಅಲ್ಲಿ ಇರುತ್ತೆ. ಅಂದ್ರೆ ಸರ್ ಟಿಕೆಟ್ ಏನು ಅದರಲ್ಲಿ ಪ್ರೈಸಸ್ ಏನು ತುಂಬಾ ಎಕ್ಸ್ಪೆನ್ಸಿವ್ ಏನು ಇರುತ್ತಲ್ಲ ಸರ್. ಪ್ರೀಮಿಯರ್ ಶೋಸ್ ಮಾತ್ರ ಒಂದು 25-30% ಜಾಸ್ತಿ ಇರುತ್ತೆ. ಮಿಕ್ಕಿದ್ದೆಲ್ಲ ಇಟ್ ವಿಲ್ ಬಿ ಕ್ವೈಟ್ ನಾಮಿನಲ್ ಆಗಿ ಇರುತ್ತೆ ಸರ್ ಪ್ರೈಸಸ್ ಎಲ್ಲ. ಅದು ಅಂದ್ರೆ ನೀವ್ ಹೇಳ್ತೀರಿ 2 ಸಿನಿಮಾ ಇರುತ್ತೆ ಅಂತ. 2 ಸಿನಿಮಾನ ನೋಡ್ಲಿ, ಮಾರ್ಕ್ ಸಹ ನೋಡ್ಲಿ, ಇದನ್ನು ನೋಡ್ಲಿ. ಯಾಕಂದ್ರೆ ಎರಡೂ ಬಿಗ್ ಬಡ್ಜೆಟ್ ಸಿನಿಮಾ, ಜನರಿಗೆ ಎಂಟರ್ಟೈನ್ಮೆಂಟ್. ಯಾಕಂದ್ರೆ ಬೀಂಗ್ ಇಟ್ಸ್ ಲಾಸ್ಟ್ ವೀಕ್ ಆಫ್ ದ ಇಯರ್, ಜನ ನೀವು ಯಾವುದೇ ಇಯರ್ ತಗೊಂಡ್ರು ಮೋಸ್ಟ್ ಆಫ್ ದ ಸಕ್ಸಸ್ಫುಲ್ ಮೂವೀಸ್ ಬಂದಿರೋದೇನೆ ಇಯರ್ ಎಂಡ್ ಲಾಸ್ಟ್ ವೀಕ್ ಅಲ್ಲಿ ಇರುತ್ತೆ. ಸೊ ಜನನು ಸ್ಪೆಂಡಿಂಗ್ ಮೋಡಲ್ ಇರ್ತಾರೆ, ಅಂತಂದ್ರೆ ಏನಂದ್ರೆ ಒಂದು ಹಾಲಿಡೇ ಮೋಡಲ್ ಇರ್ತಾರೆ. ಸೊ ಐ ಹೋಪ್ 2 ಸಿನಿಮಾ ಬರ್ತಿರೋದು ಅಷ್ಟೇನು ತೊಂದರೆ ಆಗಲ್ಲ ಸರ್. %100% ಸರ್. ನಾಳೆ ನೀವು ಓಪನ್ ಆದಾಗ ನೀವು ನೋಡಿ, ಆ ತರ ಏನಾದ್ರು ಜಾಸ್ತಿ ಅನ್ಸಿದ್ರೆ ಡೈ ಮಾಡಿ ನನಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ಹೇಳ್ಬೋದು, ತೊಂದರೆ ಇಲ್ಲ ಸರ್. ಸರ್ ಮೈಸೂರಲ್ಲಿರುತ್ತೆ, ತುಮಕೂರಲ್ಲಿರುತ್ತೆ, ದಾವಣಗೆರೆ, ಮಂಗಳೂರು, ಶಿವಮೊಗ್ಗ, ಈ ತರ ಎಲ್ಲ ಇದೆ ಸರ್. ಶೋಸ್ ಬಂದು ನಿಮ್ಗೊಂದು 35 to 40 ಶೋಸ್ ಇರುತ್ತೆ ಸರ್. ಥ್ಯಾಂಕ್ ಯು.